ಗುಡ್ಡ ಓಡಾಡುತ್ತಿದ್ದಾರೆ. ಇದು ತೊಡಕೋದು ಅಂತ ಜನ ಜವ ಹಿಡಿತವ್ರಗ ನಂದು ಮಾಡ್ರಿ ಸರ್ ಸಿಸ್ಟರ್ ಆರೋಗ್ಯದ ಉತ್ತಮ ರಕ್ಷಕನಾಗಿರ್ತಕ್ಕಂಥ ತುಳಸಿ ಗಿಡವನ್ನು ತಿನ್ನುತ್ತಿರುವ ನಮ್ಮ ಸಹೋದ್ಯೋಗಿಗಳಾಗಿರ್ತಕ್ಕಂಥ ನಜೀರ್ ಅವರು ವಿಡಿಯೋ ಮಾಡುತ್ತಿರುವ ನಮ್ಮ ಸುರೇಶ್ ಪ್ರಾಣರ್ ಸರ್ ಅವರು ನಮ್ಮೆಲ್ಲರನ್ನು ಬಿಟ್ಟು ಮುಂದೂಡುತ್ತಿರುವ ಗುರುಗಳು. ಬಯಲು ಆಂಜನೇಯನ ದೇವಸ್ಥಾನ. ನೋಡಿ ಎಂತೆಂಥ ಗುಡ್ಡ ಕಲ್ಲದವು. ಈ ಕಲ್ಲುಗಳನ್ನು ದಾಟಿಕೊಂಡು ನಾವೀಗ ಶವ ಸಂಸ್ಕಾರ ಮಾಡುವಂತಹ ಒಂದು ಸ್ಥಳಕ್ಕೆ ಹೋಗುತ್ತಿದ್ದೇವೆ. ಇವ್ರು ಕೆತ್ತಿದ್ದು ಬಿಡ್ರಿ, ಅದು ನಮ್ಮ ಊಟ ಕೆತ್ತಿದ್ದು ಅದಕ್ಕೆ ನೋಡಿ ಕೆತ್ತಾರ ಅವ್ರು. ಇಲ್ಲಿ ಇದ್ರೆ ಇದು ಅವ್ರು ಕೆತ್ತಿದ್ರೆ ಅಲ್ಲ, ಇದನ್ನು ನೋಡಿ ಇದನ್ನು ಕೆತ್ತಾರ. ಅದೇ ಇಲ್ಲಿ ಒಂದು ಗುಳಿ ಗೂಳಿಯ ಚಿತ್ರವನ್ನು ಕೂಡ ನಾವಿಲ್ಲಿ ಕಾಣಬಹುದು. ನವಿಲು ಮರಿ ಬರಿ ಸಿಕ್ಕರೆ ತೊಗೊಂಡು ಬರಿ ಗುರು ಮುಂದೆ ಬರ್ರಿ. ನೋಡಿ ವೀಕ್ಷಕರೇ, ಈ ಒಂದು ಕಲ್ಲು ಯಾವ ರೀತಿ ಸೌಂಡ್ ಮಾಡುತ್ತೆ ನೋಡಿ. ಅಂದ್ರೆ ಇವು
ಹಂಪಿಯಲ್ಲಿ ಸಿಗುವಂತಹ ಒಂದು ಸಂಗೀತದ ಬಳಸಿರ್ತಕ್ಕಂಥ ಕಲ್ಲು ಥರ ಕಾಣ್ತಿದೆ. ಅದು ಇರೋ ನಾದ ಬೇರೆ ಇದೆ, ಈ ನಾದ ಬೇರೆ ಇದೆ. ಎಲ್ಲಿ ಕಾಣ್ಕೊಂಡು ಇದೆಲ್ಲ ಅವೇ ಅದು. ಇಲ್ಲಿ ಯಾವುದೇ ಬುರುಡೆಗಳು ಬಿದ್ದಿರತಕ್ಕಂಥದ್ದು. ಅಷ್ಟಕ್ಕೆ ಮುಗಿದಿಲ್ಲ, ತಡಿ ವೇಟ್ ಮಾಡು, ಇನ್ನೂ ಅದು ಬೇರೆನೇ ಐತಿ. ಬೆಟ್ಟಕ್ಕೆ ಬಂದಾಗ ಸಹೋದ್ಯೋಗಿಗಳಿಗೊಂದಿಗೆ ಉಪಹಾರ ಸೇವನೆ ಮಾಡುತ್ತಿರುವ ತಂಡ. ನಜೀರ್ ಅವರು ಎಲ್ಲ ಕಾಯಿಪಲ್ಯಗಳನ್ನು ಹೆಚ್ಚಿಕೊಡ್ತಿದ್ದಾರೆ. ನಾವು ತಿಂತ ಕುಂತೀವಿ. ಸುರೇಶ್ ಅವರು ಗುರುಗಳು, ನಾನು ವಿಡಿಯೋ ಮಾಡುತ್ತಿದ್ದೇನೆ. ಬನ್ನಿ ಮಿತ್ರರೇ, ಪ್ರಾಗೈತಿಕ ಇತಿಹಾಸ ಕಾಲದ ಅಶೋಕನ ಶಿಲಾಶಾಸನದ ಬೆಟ್ಟವನ್ನು ಚಾರಣ ಕೈಗೊಂಡಾಗ ನಮ್ಮ ಗೆಳೆಯರೊಂದಿಗೆ ಅಲ್ಪೋಪಹಾರವನ್ನು ಸೇವಿಸಿ ಮತ್ತು ಮುಂದಿನ ದೃಶ್ಯಾವಳಿಗಳನ್ನು ನೋಡುವುದಕ್ಕೆ, ಸೆರೆ ಹಿಡಿಯುವುದಕ್ಕೆ ಇದೇ ಭಾಗದಲ್ಲಿ ಆದಿಮಾನವನ ಕಾಲದ ಶವ ಸಂಸ್ಕಾರ ಮಾಡಿದ ಗಡಿಗೆಯಲ್ಲಿ ಶವ ಸಂಸ್ಕಾರ ಮಾಡಿರತಕ್ಕಂತಹ ಕುರುಹುಗಳೇನಾದರೂ ಲಭ್ಯವಾಗುತ್ತವೆ ಎಂಬುದರ ಬಗ್ಗೆ ನೋಡುವುದಕ್ಕೆ ಆಗಮಿಸಿದ್ದೇವೆ. ಈ ನೀವು ನೋಡುತ್ತಿರುವ ಬಲಬದಿಯಲ್ಲಿ ಇತಿಹಾಸ ಕಾಲದ ಮಾನವ, ನವಶಿಲಾಯುಗದ ಕಾಲದ ಮಾನವ ಮನೆಗಳನ್ನು ಕಟ್ಟಿದ, ಗವಿಗಳಲ್ಲಿ ರೇಖಾಚಿತ್ರಗಳನ್ನು ಬಿಡಿಸಿದ ಕುರುಹುಗಳು ಲಭ್ಯವಾಗುತ್ತವೆ. ಈ ಅಲ್ಪೋಪಹಾರದ ನಂತರ ನಾವು ಹತ್ತ ಕಡೆ ಚಾರಣವನ್ನು ಆರಂಭಿಸುತ್ತಿದ್ದೇವೆ. ಎಲ್ಲ ಕೊರೆದು ನಡ್ಬರ್ಕಿರ್ತೈತೆ ರೀ, ಮಾಡಿಬಿಟ್ರೆ ಬರ್ರಿ ಜಗ್ಗಿದೆ ಬರ್ರಿ. ಮಣ್ಣಿನ ಗಡಿಗೆಗಳ ಒಂದು ನಾವು ಬೋಕೆ ಅಂತೀವಿ, ನೀವೇನಂತೀರೋ ಗೊತ್ತಿಲ್ಲ, ನೋಡಿರಿ ಅದನ್ನು. ಇದು ಒಂದು ಬಯಲು ಆಂಜನೇಯ ಎಂದು ಕರೆಯುತ್ತಾರೆ. ಮಸ್ಕಿ ಗುಡ್ಡದ ಹಿಂದಿರುವಂತಹ ಒಂದು ಆಂಜನೇಯ ಸ್ವಾಮಿ ದೇವಸ್ಥಾನ.